ನಮ್ಮನ್ನು ಬೆಂಗಳೂರನ್ನು ಕಾಪಾಡಿ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀರಾ, ಯಾವುದು ತಾರ್ಕಿಕ ಅಂತ ಹೋಗೋದೇ ಇಲ್ಲ. ಮೆಟ್ರೋ ದರ ಮಾಡಿದ್ದೀರಾ, ಜಾಸ್ತಿ ಮಾಡಿದ್ದೀರಾ, 1 ಲಕ್ಷ ಪ್ರಯಾಣಿಕರು ತೊಗೊಂಡ್ಬಿಟ್ಟಿದ್ದೀರಾ. ಬೆಂಗಳೂರು ಬಗ್ಗೆ ಅಸಹನೆ ವ್ಯಕ್ತಪಡಿಸಿದ್ರೆ ದೇವರೇ ಕಾಪಾಡಬೇಕು. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. 3-4 ವರ್ಷ ಆದರೂ ಸರಿ ಮಾಡೋಕ್ಕಾಗಲ್ಲ, ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ತಗ ಅಂತ. ಯಾವ ದೇವ್ರು ಹೇಳಿದ್ದು? ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ? ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ದರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ರೆ ದೇವ್ರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸಬೇಕು ಅಂತಿದ್ರೆ ಖಂಡಿತವಾಗಿಯೂ ಸುಧಾರಿಸಬಹುದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡೋದು? ಇವ್ರ ಕೈಗೆ ಅಧಿಕಾರ ಸಿಕ್ಬಿಟ್ಟಿದೆ. ಅಧಿಕಾರದಲ್ಲಿ ಎಷ್ಟು ಲೂಟಿ ಹೊಡಿಬೇಕು ಅನ್ನೋದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಹೊರತು ಬೆಂಗಳೂರು ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಅವರಿಗಿಲ್ಲ. ರಂಜಾನ್ ಟೈಮಲ್ಲಿ 1 ಅವರ್ ಮುಂಚಿತವಾಗಿ ಮುಸ್ಲಿಂ ನೌಕರರನ್ನ, ಸರ್ಕಾರಿ ನೌಕರರನ್ನ ಕಳಿಸಬೇಕು ಅನ್ನುವಂಥ ಪ್ರಸ್ತಾಪ ಇದು ಕರ್ನಾಟಕ ಸರ್ಕಾರಕ್ಕೆ ಈಗ ಮನವಿ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಜಾರಿಯಾಗಿದೆ. ಆಂಧ್ರದಲ್ಲಿ ತೆಲಂಗಾಣಕ್ಕಿಂತ 15 ದಿನ ಜಾರಿಯಾದಾಗ ಬಿಜೆಪಿ ನಾಯಕರು, ಅಲ್ಲಿನ ಬಿಜೆಪಿ ನಾಯಕರು ಬಿಜೆಪಿ ಘಟಕ ಸಪೋರ್ಟ್ ಮಾಡಿತ್ತು. ತೆಲಂಗಾಣದಲ್ಲಿ ವಿರೋಧ ಮಾಡಿದರು, ಕರ್ನಾಟಕದಲ್ಲೂ ವಿರೋಧ ಆಗ್ತಿದೆ. ಯಾಕೆ ದ್ವಂದ್ವ ಅಂತ? ಅಲ್ಲ, ಈ ನಮಗೆ ಸೆಕ್ಯುಲರ್ ಅನ್ನೋದರ ಪರಿಭಾಷೆ ಏನು ಅಂತ ಅರ್ಥೈಸಬೇಕಾದ ಅವಶ್ಯಕತೆ ಇದೆ. ಸೆಕ್ಯುಲರ್ ಅಂದರೆ ಏನು? ಸರ್ವಧರ್ಮ ಸಮಭಾವನೋ ಅಥವಾ ಮತೀಯ ಓಲೈಕೆನೋ? ಸರ್ವಧರ್ಮ ಸಮಭಾವ ಅಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ತಗೊಳ್ಳಿ. ನೀವು ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ ಯೂನಿಫಾರ್ಮ್ ಬದಲಾಯಿಸಕ್ಕೆ ಕೊಡ್ತೀರಿ ಮತೀಯ ಆಧಾರದಲ್ಲಿ. ಈಗ ಮತೀಯ ಆಧಾರದಲ್ಲಿ ಇದಕ್ಕೆ ಆದ್ಯತೆ ಕೊಡ್ತೀವಿ ಅಂದರೆ ನಮ್ಮದು ಪರಿಭಾಷೆ ಏನು ಅನ್ನೋದ್ರನ್ನ ಚರ್ಚಿಸಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ನನಗೇನು ಪರಿಭಾಷೆಯನ್ನು ಚರ್ಚಿಸಬೇಕಾದ ಅವಶ್ಯಕತೆ ಇದೆ. ಡಿವಿಗಳ ಬಗ್ಗೆ, ಮೀಟಿಂಗ್ ಬಗ್ಗೆ ಹೇಳಿದ್ದಾರೆ. ಹೋರಾಟ ರಾಜಕೀಯವಾಗೂ ಇರುತ್ತೆ. 9 ವಿಗಳನ್ನು ಮುಚ್ಚಿರೋ ಬಗ್ಗೆ. ಈ ಶಿಕ್ಷಣ ಏನು ವ್ಯಾಪಾರದ ಸರ್ಕೇನ್ರಿ? ಶಿಕ್ಷಣ ಏನು ಅದೇನು ವಿಶ್ವವಿದ್ಯಾಲಯಗಳು ಬಿಸ್ನೆಸ್ ಸೆಂಟ್ರ? ವ್ಯಾಪಾರ ಸರ್ಕಲ್ಲ ಇದು. ಇಲ್ಲಿ ಶಿಕ್ಷಣದಿಂದಲೇ ಪರಿವರ್ತನೆ ಸಾಧ್ಯ. ಶಿಕ್ಷಣ ಬಿಟ್ಟು ಪರಿವರ್ತನೆ ಸಾಧ್ಯ ಇಲ್ಲ. ಅಂದರೆ ಇವರಿಗೆ ನಂಬಿಕೆನೇ ಇಲ್ಲ. ಮುಚ್ಚೋದ್ರ ಮೇಲೆ ಮಾತ್ರ ನಂಬಿಕೆನೇ ಇವರಿಗೆ. ಹೇಳಿ, ನಾವು ಮುಚ್ಚಿ ನೋಡಲಿ, ಆಮೇಲೆ ನಾವು ಜನರ ನಡುವೆ ಹೋಗ್ತೀವಿ. ನಮ್ಮನ್ನು ಬೆಂಗಳೂರನ್ನು ಕಾಪಾಡಿ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀರಾ, ಯಾವುದು ತಾರ್ಕಿಕ ಅಂತ ಹೋಗೋದೇ ಇಲ್ಲ. ಮೆಟ್ರೋ ದರ ಮಾಡಿದ್ದೀರಾ, ಜಾಸ್ತಿ ಮಾಡಿದ್ದೀರಾ, 1 ಲಕ್ಷ ಪ್ರಯಾಣಿಕರು ತೊಗೊಂಡ್ಬಿಟ್ಟಿದ್ದೀರಾ. ಬೆಂಗಳೂರು ಬಗ್ಗೆ ಅಸಹನೆ ವ್ಯಕ್ತಪಡಿಸಿದ್ರೆ ದೇವರೇ ಕಾಪಾಡಬೇಕು. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. 3-4 ವರ್ಷ ಆದರೂ ಸರಿ ಮಾಡೋಕ್ಕಾಗಲ್ಲ, ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ತಗ ಅಂತ. ಯಾವ ದೇವ್ರು ಹೇಳಿದ್ದು? ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ? ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ದರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ರೆ ದೇವ್ರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸಬೇಕು ಅಂತಿದ್ರೆ ಖಂಡಿತವಾಗಿಯೂ ಸುಧಾರಿಸಬಹುದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡೋದು? ಇವ್ರ ಕೈಗೆ ಅಧಿಕಾರ ಸಿಕ್ಬಿಟ್ಟಿದೆ. ಅಧಿಕಾರದಲ್ಲಿ ಎಷ್ಟು ಲೂಟಿ ಹೊಡಿಬೇಕು ಅನ್ನೋದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಹೊರತು ಬೆಂಗಳೂರು ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಅವರಿಗಿಲ್ಲ. ರಂಜಾನ್ ಟೈಮಲ್ಲಿ 1 ಅವರ್ ಮುಂಚಿತವಾಗಿ ಮುಸ್ಲಿಂ ನೌಕರರನ್ನ, ಸರ್ಕಾರಿ ನೌಕರರನ್ನ ಕಳಿಸಬೇಕು ಅನ್ನುವಂಥ ಪ್ರಸ್ತಾಪ ಇದು ಕರ್ನಾಟಕ ಸರ್ಕಾರಕ್ಕೆ ಈಗ ಮನವಿ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಜಾರಿಯಾಗಿದೆ. ಆಂಧ್ರದಲ್ಲಿ ತೆಲಂಗಾಣಕ್ಕಿಂತ 15 ದಿನ ಜಾರಿಯಾದಾಗ ಬಿಜೆಪಿ ನಾಯಕರು, ಅಲ್ಲಿನ ಬಿಜೆಪಿ ನಾಯಕರು ಬಿಜೆಪಿ ಘಟಕ ಸಪೋರ್ಟ್ ಮಾಡಿತ್ತು. ತೆಲಂಗಾಣದಲ್ಲಿ ವಿರೋಧ ಮಾಡಿದರು, ಕರ್ನಾಟಕದಲ್ಲೂ ವಿರೋಧ ಆಗ್ತಿದೆ. ಯಾಕೆ ದ್ವಂದ್ವ ಅಂತ? ಅಲ್ಲ, ಈ ನಮಗೆ ಸೆಕ್ಯುಲರ್ ಅನ್ನೋದರ ಪರಿಭಾಷೆ ಏನು ಅಂತ ಅರ್ಥೈಸಬೇಕಾದ ಅವಶ್ಯಕತೆ ಇದೆ. ಸೆಕ್ಯುಲರ್ ಅಂದರೆ ಏನು? ಸರ್ವಧರ್ಮ ಸಮಭಾವನೋ ಅಥವಾ ಮತೀಯ ಓಲೈಕೆನೋ? ಸರ್ವಧರ್ಮ ಸಮಭಾವ ಅಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ತಗೊಳ್ಳಿ. ನೀವು ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ ಯೂನಿಫಾರ್ಮ್ ಬದಲಾಯಿಸಕ್ಕೆ ಕೊಡ್ತೀರಿ ಮತೀಯ ಆಧಾರದಲ್ಲಿ. ಈಗ ಮತೀಯ ಆಧಾರದಲ್ಲಿ ಇದಕ್ಕೆ ಆದ್ಯತೆ ಕೊಡ್ತೀವಿ ಅಂದರೆ ನಮ್ಮದು ಪರಿಭಾಷೆ ಏನು ಅನ್ನೋದ್ರನ್ನ
ಚರ್ಚಿಸಬೇಕಾದ ಅವಶ್ಯಕತೆ ಇದು ಇದೆ. ಜಾರಿಯಾದ್ರೆ ವಿರೋಧ ಮಾಡ್ತೀರಾ? ಅಲ್ಲಿ ನನಗೇನು ಪರಿಭಾಷೆಯನ್ನು ಚರ್ಚಿಸಬೇಕಾದ ಅವಶ್ಯಕತೆ ಇದೆ. ವಿವಿಗಳ ಬಗ್ಗೆ ಈ ಮೀಟಿಂಗ್ ಬಗ್ಗೆ ಹೇಳಿ ಸರ್. ಹೋರಾಟ ರಾಜಕೀಯವಾಗೂ ಇರುತ್ತೆ 9 ವಿವಿಗಳನ್ನು ಮುಚ್ಚಿರೋ ಬಗ್ಗೆ. ಈ ಶಿಕ್ಷಣ ಏನು ವ್ಯಾಪಾರದ ಸರ್ಕೇನ್ರಿ? ಶಿಕ್ಷಣ ಏನು ಅದೇನು ವಿಶ್ವವಿದ್ಯಾಲಯಗಳು ಬಿಸ್ನೆಸ್ ಸೆಂಟ್ರ? ವ್ಯಾಪಾರ ಸರ್ಕಲ್ಲ ಇದು. ಇಲ್ಲಿ ಶಿಕ್ಷಣದಿಂದಲೇ ಪರಿವರ್ತನೆ ಸಾಧ್ಯ. ಶಿಕ್ಷಣ ಬಿಟ್ಟು ಪರಿವರ್ತನೆ ಸಾಧ್ಯ ಇಲ್ಲ. ಅಂದರೆ ಇವರಿಗೆ ನಂಬಿಕೆನೇ ಇಲ್ಲ. ಮುಚ್ಚೋದ್ರ ಮೇಲೆ ಮಾತ್ರ ನಂಬಿಕೆನೇ ಇವರಿಗೆ. ಹೇಳಿ, ನಾವು ಮುಚ್ಚಿ ನೋಡಲಿ, ಆಮೇಲೆ ನಾವು ಜನರ ನಡುವೆ ಹೋಗ್ತೀವಿ.